ನಿಮ್ಮ ತರುಶ್ರೀ. ನಾವು 9ನೇ ತರಗತಿಯ ವಿಜ್ಞಾನ ವಿಭಾಗದ ಚಾಪ್ಟರ್‌ಗಳನ್ನ ನೋಡ್ತಾ ಇದ್ವಿ. ಅದರಲ್ಲಿ ಯಾವುದೆಲ್ಲ ಪಾಯಿಂಟ್ಸ್ ನಿಮಗೆ ಟಿ-ಇ-ಟಿ, ಸಿ-ಟಿ-ಇ-ಟಿ ಹಾಗೂ ಜಿ-ಪಿ-ಎಸ್-ಟಿ-ಆರ್, ಹೆಚ್-ಎಸ್-ಟಿ-ಆರ್ ಎಕ್ಸಾಮಿಗೆ ಮುಖ್ಯವಾಗುತ್ತೆ. ಅದನ್ನ ಫೋಕಸ್ ಮಾಡ್ತಾ ಒಂದೊಂದೇ ಚಾಪ್ಟರ್‌ನ ಮುಗಿಸ್ತಾ ಹೋಗ್ತಾ ಇದ್ದೀನಿ. ಐ ಹೋಪ್ ಇಟ್ ವಿಲ್ ಬಿ ವೆರಿ ವೆರಿ ಹೆಲ್ಪ್ಫುಲ್ ಫಾರ್ ಯುವರ್ ಅಪ್ಕಮಿಂಗ್ ಟೀಚರ್ ಪೋಸ್ಟ್ ಎಕ್ಸಾಮಿನೇಷನ್ಸ್. ಚಾಪ್ಟರ್ 7 ಮೋಷನ್ ಅನ್ನುವಂತಹ ಚಾಪ್ಟರ್ನ ಬ್ರೀಫ್ ಆಗಿ ನೋಡ್ತಾ ಹೋಗೋಣ. ಮೋಷನ್ ಅಂತಂದ್ರೆ ಪೊಸಿಷನ್ ಅಲ್ಲಿ ಚೇಂಜ್ ಆಗುವಂಥದ್ದು, ಚೇಂಜ್ ಇನ್ ಪೊಸಿಷನ್. ಅದೇ ರೀತಿ ರೆಸ್ಟ್ ಅಂತಂದ್ರೆ ಪೊಸಿಷನ್ ಅಲ್ಲಿ ಯಾವುದೇ ರೀತಿ ಚೇಂಜ್ ಆಗೋದಿಲ್ಲ. ನಮಗೆ ಗೊತ್ತಿದೆ ಹಲವಾರು ರೀತಿಯ, ಮುಖ್ಯವಾಗಿ 5 ರೀತಿಯ ಮೋಷನ್ ಬರುತ್ತೆ. ಯೂನಿಫಾರ್ಮ್ ಮೋಷನ್, ನಾನ್ ಯೂನಿಫಾರ್ಮ್ ಮೋಷನ್, ಲೀನಿಯರ್, ಸರ್ಕ್ಯುಲೇಟರಿ ಅಂಡ್ ಆಸಿಲೇಟರಿ ಮೋಷನ್ ಅಂತ ಹೇಳಿ. ಮೋಷನ್ ಅಲ್ಲಿ 2 ಟೈಪ್ಸ್, ಒಂದು ಡಿಸ್ಟೆನ್ಸ್, ಇನ್ನೊಂದು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿ. ಡಿಸ್ಟೆನ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ. ನೆಕ್ಸ್ಟು ಸ್ಪೀಡ್ ಮತ್ತೆ ವೆಲಾಸಿಟಿ ಅಂತ ಹೇಳಿ. ಸ್ಪೀಡು ಮೇನ್ ಆಗಿ ಸ್ಕೇಲಾರ್ ಕ್ವಾಂಟಿಟಿ ಆಗಿರುತ್ತೆ. ವೆಲಾಸಿಟಿ ವೆಕ್ಟಾರ್ ಕ್ವಾಂಟಿಟಿ ಆಗಿರುತ್ತೆ. ನಮಗೆ ಗೊತ್ತಿದೆ ಸ್ಕೇಲಾರ್ ಕ್ವಾಂಟಿಟಿ ಅಂತಂದ್ರೆ ಅದಕ್ಕೆ ಮ್ಯಾಗ್ನಿಟ್ಯೂಡ್ ಮಾತ್ರ ಇರುತ್ತೆ, ಡೈರೆಕ್ಷನ್ ಇರೋದಿಲ್ಲ. ವೆಕ್ಟಾರ್ ಕ್ವಾಂಟಿಟಿ ಅಂತಂದ್ರೆ ಬೋತ್ ಡೈರೆಕ್ಷನ್ ಆಸ್ ವೆಲ್ ಆಸ್ ಮ್ಯಾಗ್ನಿಟ್ಯೂಡ್ ಇರುವಂಥದ್ದನ್ನು ನಾವು ವೆಕ್ಟಾರ್ ಕ್ವಾಂಟಿಟಿ ಅಂತ ಕರಿತೀವಿ. ಮತ್ತೆ ಮೋಷನ್ ಅಲ್ಲಿ 2 ಟೈಪ್ಸ್ ಆಫ್ ಮೋಷನ್ ಇರುತ್ತೆ. ಒಂದು ಆಕ್ಸಲರೇಟೆಡ್ ಮೋಷನ್ ಮತ್ತೆ ಡಿಆಕ್ಸಲರೇಟೆಡ್ ಮೋಷನ್ ಅಂತ ಹೇಳಿ. ಮೋಷನ್ ಟೈಮ್ ಪಾಸ್ ಆಗ್ತಾ ಹೋದ ಹಾಗೆ ಮೂವ್ಮೆಂಟ್ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದ್ರೆ ಅದು ಆಕ್ಸಲರೇಟೆಡ್ ಮೋಷನ್ ಆಗಿರುತ್ತೆ. ಮೂವ್ಮೆಂಟ್ ಅಥವಾ ಮೋಷನ್ ಡಿಕ್ರೀಸ್ ಆಗ್ತದೆ ಅಂತಂದ್ರೆ ಅದು ಡಿಆಕ್ಸಲರೇಟೆಡ್ ಮೋಷನ್ ಆಗಿರುತ್ತೆ. ಎರಡರಲ್ಲೂ ಕೂಡ 2 ಟೈಪ್ಸ್, ಒಂದು ಯೂನಿಫಾರ್ಮ್, ಇನ್ನೊಂದು ನಾನ್ ಯೂನಿಫಾರ್ಮ್ ಅಂತ ಹೇಳಿ. ಇದು ಬ್ರೀಫ್ ಔಟ್ಲೈನ್ ಆಫ್ ಟುಡೇಸ್ ಟಾಪಿಕ್. ನೆಕ್ಸ್ಟು ನೀವು ಮೇನ್ ಆಗಿ ಈ 3 ಈಕ್ವೇಶನ್ ಅನ್ನ ನೆನ್ಪಿಟ್ಕೊಳ್ಳೇಬೇಕಾಗತ್ತೆ. ದಟ್ ಈಸ್ v is equal to u plus at, ಫಸ್ಟ್ ಈಕ್ವೇಶನ್. ದೆನ್ s is equal to ut plus half at square. ದೆನ್ ಥರ್ಡ್ ಈಕ್ವೇಶನ್ v square is equal to u square plus 2as. ಇದು ಹೇಗೆ ಡಿರೈವ್ ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಪ್ರಾಬ್ಲಮ್ಸ್ ಕೇಳ್ತಾರೆ, ಪ್ರಾಬ್ಲಮ್ಸ್ ಕೇಳಿದಾಗ ಈ 3 ಫಾರ್ಮುಲಾದಲ್ಲಿ ಒಂದು ಫಾರ್ಮುಲಾನ ಅಪ್ಲೈ ಮಾಡಿ ನೀವು ಆನ್ಸರ್ನ ತಗೊಳ್ಬೇಕಾಗಿರುತ್ತೆ. So just remember v is equal to u plus at, s is equal to ut plus half at square, v square is equal to u square plus 2as. ಈ ಫಸ್ಟ್ ಮತ್ತೆ ಸೆಕೆಂಡ್ ಈಕ್ವೇಶನ್ ಇದೆಯಲ್ಲ ತುಂಬಾ ತುಂಬಾ ಇಂಪಾರ್ಟೆಂಟ್. ಯೂಶಲಿ ಈ 2 ಫಾರ್ಮುಲಾಸ್ ಇಂದಾನೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. What is v? That is final velocity. What is u? That is initial velocity. A is acceleration, t is time taken, and this s is distance covered. Okay. So this one, small s is distance covered. Okay, next. ನಮಗೆ ಗೊತ್ತಿದೆ 7 ಬೇಸಿಕ್ ಫಿಸಿಕಲ್ ಕ್ವಾಂಟಿಟಿ ಇರುವಂಥದ್ದು. 7 ಬೇಸಿಕ್ ಫಿಸಿಕಲ್ ಕ್ವಾಂಟಿಟಿ ಅಂತಂದ್ರೆ ಲೆಂತು, ಟೈಮು, ಮಾಸು, ಅಬ್ಸಲ್ಯೂಟ್ ಟೆಂಪರೇಚರು, ಅಮೌಂಟ್ ಆಫ್ ಸಬ್ಸ್ಟೆನ್ಸು, ಎಲೆಕ್ಟ್ರಿಕ್ ಕರೆಂಟು, ಲ್ಯೂಮಿನಸ್ ಇಂಟೆನ್ಸಿಟಿ ಅಂತ ಹೇಳಿ. ಈಗ ಅದು ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್ ಇದಕ್ಕೆ ಹೋಗೋಣ. ಇಲ್ಲಿ ನಾನು ಆಗ್ಲೇ ಹೇಳಿದೆ ಡಿಸ್ಟೆನ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಅನ್ನು ನಾನು ಮತ್ತೆ ನೆಕ್ಸ್ಟ್ ಹೇಳ್ತೀನಿ ಅಂತ. ನೋಡಿ, ಇದು ಇನಿಷಿಯಲ್ ಪೊಸಿಷನ್, ನಾನು ಇಲ್ಲಿದ್ದೀನಿ. ಇದು ಫೈನಲ್ ಪೊಸಿಷನ್ ಬಿ. ಓಕೆನಾ? ನಾನು ಇಲ್ಲಿಂದ ಇಲ್ಲಿಗೆ ಹೋದೆ, ಮತ್ತೆ ಇಲ್ಲಿಂದ ಇಲ್ಲಿಗೆ ಹೋದೆ. ಸೊ ಡಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಅನ್ ಆಬ್ಜೆಕ್ಟ್. ಟೋಟಲ್ ಡಿಸ್ಟೆನ್ಸ್ ಎಷ್ಟು? ಇಲ್ಲಿ 3 ಮೀಟರ್ ಪ್ಲಸ್ 4 ಮೀಟರ್, ಟೋಟಲ್ 7 ಮೀಟರ್ಸ್ ಏನು ನಾನು ಆಕ್ಚುಯಲ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ದೀನಿ. ದಟ್ ಇಸ್ ಡಿಸ್ಟೆನ್ಸ್. ಓಕೆನಾ? ಆಕ್ಚುಯಲ್ ಪಾತ್ ಟ್ರಾವೆಲ್ಡ್ ಬೈ ಅನ್ ಆಬ್ಜೆಕ್ಟ್ ಇಸ್ ಡಿಸ್ಟೆನ್ಸ್. ಅದೇ ರೀತಿ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು? ಡಿಸ್ಪ್ಲೇಸ್ಮೆಂಟ್ ಅಂತಂದ್ರೆ ಇನಿಷಿಯಲ್ ಪಾಯಿಂಟ್ ಇಂದ ಫೈನಲ್ ಪಾಯಿಂಟ್ಗೆ ಇರುವಂತಹ ಶಾರ್ಟೆಸ್ಟ್ ಪಾತ್ ಫಾಲೋಡ್ ಈಸ್ ಡಿಸ್ಪ್ಲೇಸ್ಮೆಂಟ್. ನೋಡಿ, ಶಾರ್ಟೆಸ್ಟ್ ಪಾತ್ ಅಂದ್ರೆ ಇಲ್ಲಿಂದ ಇಲ್ಲಿಗೆ ನಾನು ಲೈನ್ ಹಾಕ್ಬೋದಾ? ಇಲ್ಲಿಂದ ಇಲ್ಲಿಗೆ ಲೈನ್ ಹಾಕಿದ್ರೆ ಅಕಾರ್ಡಿಂಗ್ ಟು ಪೈಥಾಗರಸ್ ರೂಲ್, ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್, ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್. 3 ಸ್ಕ್ವೇರ್ ಯಾಕೆ? ಈ ಡಿಸ್ಟೆನ್ಸು ಪ್ಲಸ್ 4 ಸ್ಕ್ವೇರ್, ಸೊ ಸ್ಕ್ವೇರ್ ರೂಟ್ ಆಫ್ 25 ನಮಗೆ 5 ಕಿಲೋಮೀಟರ್ ಏನು ಡಿಸ್ಪ್ಲೇಸ್ಮೆಂಟ್ ಸಿಗುತ್ತೆ. ಸಿ, ದಿಸ್ ಇಸ್ ದ 5 ಕಿಲೋಮೀಟರ್ ಡಿಸ್ಪ್ಲೇಸ್ಮೆಂಟ್. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಏನಿದೆ ಅದು ಡಿಸ್ಪ್ಲೇಸ್ಮೆಂಟ್. ಆಕ್ಚುಯಲ್ ಡಿಸ್ಟೆನ್ಸ್ ಕವರ್ಡ್ ಏನಿದೆ ಅದು ಡಿಸ್ಟೆನ್ಸ್ ಆಗಿರೋದು. ರೈಟ್? ನೆಕ್ಸ್ಟ್
ಈ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದಾರೆ. ಇಲ್ಲಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ಇನಿಷಿಯಲ್ ಪಾಯಿಂಟ್ ಇದು, ಫೈನಲ್ ಪಾಯಿಂಟ್ ಇದು ಎ ಬಿ. ಓಕೆನಾ? ಇಲ್ಲಿ ಈ ತರ ಸರ್ಕ್ಯುಲರ್ ಮೋಷನ್ ಅಲ್ಲಿ ಒಂದು ರೊಟೇಷನ್ ಆಗಿದೆ. ನಮಗೆ ಗೊತ್ತಿದೆ ಡಯಾಮೀಟರ್ ಆಫ್ ದ ಸರ್ಕಲ್ ಇಸ್ 2πr. ಸೊ ಟೋಟಲ್ ಡಿಸ್ಟೆನ್ಸ್ ಏನು? 2πr. ಅದರ ಡಿಸ್ಪ್ಲೇಸ್ಮೆಂಟ್ ಏನು? ಡಿಸ್ಪ್ಲೇಸ್ಮೆಂಟ್ ಇಸ್ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ಏನಾಗಿದೆ, ಮತ್ತೆ ಇಲ್ಲಿಗೆ ಬಂದು ನಿಂತಿದೆ. ಸೊ ವಾಟ್ ವಿಲ್ ಬಿ ದ ಟೋಟಲ್ ಡಿಸ್ಪ್ಲೇಸ್ಮೆಂಟ್? ಫೈನಲ್ ಪೊಸಿಷನ್ ಯಾವುದೋ ಮತ್ತೆ ಇನಿಷಿಯಲ್ ಪೊಸಿಷನ್ ಯಾವುದೋ, ಫೈನಲ್ ಪೊಸಿಷನ್ ಕೂಡ ಸೇಮ್ ಆಗಿದೆ. ಹಾಗಾಗಿ ಡಿಸ್ಪ್ಲೇಸ್ಮೆಂಟ್ ಏನಾಗಿದೆ? 0 ಆಗಿದೆ. ಸೊ ವಾಟ್ ಈಸ್ ದ ಮೇನ್ ಡಿಫರೆನ್ಸ್ ಬಿಟ್ವೀನ್ ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಅಂತ ನಿಮಗೆ 2 ಮಾರ್ಕ್ಸ್ಗೆ ಅಥವಾ 3 ಮಾರ್ಕ್ಸ್ಗೆ ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ ಕ್ವಶನ್ ಅಲ್ಲಿ ಕೇಳ್ತಾರೆ. ಏನು ಡಿಸ್ಟೆನ್ಸ್ ಅಂತಂದ್ರೆ, ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಅಂತ ಡೆಫಿನೇಷನ್ ಹೇಳ್ತೀರಾ, ಮತ್ತೆ ಸ್ಕೇಲಾರ ವೆಕ್ಟರ ಅಂತ ಹೇಳ್ತೀರಾ. ಡಿಸ್ಟೆನ್ಸ್ ಯಾವಾಗಲೂ ಸ್ಕೇಲಾರ್ ಕ್ವಾಂಟಿಟಿ ಆಗಿರುತ್ತೆ, ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಕ್ವಾಂಟಿಟಿ ಆಗಿರುತ್ತೆ. ಯಾಕೆಂದ್ರೆ ಡೈರೆಕ್ಷನ್ ಮೇಲೆ ಕೂಡ ಅದು ಡಿಪೆಂಡ್ ಆಗಿರುತ್ತೆ. ಮತ್ತೆ ಡಿಸ್ಟೆನ್ಸ್ ಯಾವಾಗ್ಲೂ ಪಾಸಿಟಿವ್ ಆಗಿರುತ್ತೆ, ಯಾವಾಗ್ಲೂ 0 ಅಥವಾ ನೆಗೆಟಿವ್ ಆಗಿರೋದಿಲ್ಲ. ಅದೇ ರೀತಿ ಡಿಸ್ಪ್ಲೇಸ್ಮೆಂಟ್ ಏನಿದೆ ಅದು ಪಾಸಿಟಿವ್ ಆದ್ರೂ ಆಗಿರ್ಬೋದು, ನೆಗೆಟಿವ್ ಆದ್ರೂ ಆಗಿರ್ಬೋದು, 0ನಾದ್ರೂ ಆಗಿರಬಹುದು. ದೆನ್ ಡಿಸ್ಟೆನ್ಸು ಡಿಸ್ಪ್ಲೇಸ್ಮೆಂಟಿಗೆ ಈಕ್ವಲ್ ಆಗಿರ್ಬೋದು, ಆದ್ರೆ ಅದಕ್ಕಿಂತ ಕಡಿಮೆ ಆಗಿರೋದಿಲ್ಲ. ಆದ್ರೆ ಡಿಸ್ಪ್ಲೇಸ್ಮೆಂಟ್ ಏನಿದೆ ಈಕ್ವಲ್ ಇರಬಹುದು, ಮತ್ತೆ ಡಿಸ್ಟೆನ್ಸ್ಗಿಂತ ಏನು ಕಡಿಮೆ ಇರುತ್ತೆ. ಯಾವಾಗ್ಲೂ ಅಷ್ಟೇ ನೆನ್ಪಿಟ್ಕೊಳ್ಳಿ, ಡಿಸ್ಪ್ಲೇಸ್ಮೆಂಟ್ ಯಾವಾಗ್ಲೂ ಡಿಸ್ಟೆನ್ಸ್ಗಿಂತ ಕಡಿಮೆ ಇರುತ್ತೆ ಹೊರತು ಜಾಸ್ತಿ ಇರೋದಿಲ್ಲ. ಇಲ್ಲಿ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ನೋಡೋಣ ಅಂತ. ಎ ಬಾಡಿ ಟ್ರಾವೆಲ್ಸ್ ಇನ್ ಎ ಸೆಮಿಸರ್ಕ್ಯುಲರ್ ಪಾತ್ ಆಫ್ ರೇಡಿಯಸ್ 10 ಮೀಟರ್ ಸ್ಟಾರ್ಟಿಂಗ್ ಇಟ್ಸ್ ಪೊಸಿಷನ್ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ. ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್. ಡಿಸ್ಟೆನ್ಸ್ ಅನ್ನು ಕೇಳಿದ್ದಾರೆ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಅನ್ನು ಕೇಳಿದ್ದಾರೆ. ನೋಡಿ, ಇದು ಹಾಫ್ ರೇಡಿಯಸ್ ಆಗಿರೋದ್ರಿಂದ ಏನು ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬಾಡಿ ಈಸ್ S is equal to πr. ಓಕೆನಾ? ಪೈದು ವ್ಯಾಲ್ಯೂ ನಮಗೆ ಗೊತ್ತಿದೆ 3.14 ಅಂತ, ಯೂನಿವರ್ಸಲಿ ನೋನ್ ವ್ಯಾಲ್ಯೂ ಅದು. ಆರ್ ಇಲ್ಲಿ ಕೊಟ್ಬಿಟ್ಟಿದ್ದಾರೆ 10 ಮೀಟರ್ಸ್ ಅಂತ ಹೇಳಿ. ಸೊ 3.14 into 10 meter is 31.4 meter is distance traveled. Okay. What about displacement? The shortest distance traveled by an object, that is AB. ಅಲ್ವಾ? ಆರ್ 10 ಮೀಟರ್ ಅಂತಂದ್ರೆ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿರುತ್ತೆ? 0.0 ಇಂದ ಪಾಯಿಂಟ್ ಬಿಗೆ ಸೇಮ್ 10 ಮೀಟರ್ಸ್ ಇರುತ್ತಲ್ವಾ? ಸೊ ದ ಡಿಸ್ಟೆನ್ಸ್ ಡಿಸ್ಪ್ಲೇಸ್ಮೆಂಟ್ ಈಸ್ ಗಿವನ್ ಬೈ ವಾಟ್? Displacement is given by 2r. So 2 into ಈ ರೇಡಿಯಸ್ 10 meters ನ ಡಬಲ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಸಿಗುತ್ತೆ. ಸೊ 2 into 10, 20 meters. Okay, very easy problem. Next. ಮತ್ತೆ ಮೋಷನ್ ಅಲ್ಲಿ 2 ಟೈಪ್ಸ್, ಯೂನಿಫಾರ್ಮ್ ಅಂಡ್ ನಾನ್ ಯೂನಿಫಾರ್ಮ್ ಮೋಷನ್ ಅಂತ ಹೇಳಿ. ಈಕ್ವಲ್ ಡಿಸ್ಟೆನ್ಸ್ ಅನ್ನ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಅಲ್ಲಿ ಅದು ಟ್ರಾವೆಲ್ ಮಾಡ್ತಾ ಇದೆ ಅಂತಂದ್ರೆ ಅಂಥ ಮೋಷನ್ ಅನ್ನ ನಾವು ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಮೋಷನ್ ಆಫ್ ಹ್ಯಾಂಡ್ಸ್ ಆಫ್ ಕ್ಲಾಕ್ ಅಥವಾ ರೊಟೇಷನ್ ಅಂಡ್ ರೆವಲ್ಯೂಷನ್ ಆಫ್ ದ ಅರ್ತ್. ನೀವು ನೋಡಿ, ಈ ಏನು ಯೂನಿಫಾರ್ಮ್ ಮೋಷನ್ ಇರುತ್ತೆ ಅದನ್ನ ಆರಿಜಿನ್ ಇಂದ ಪಾಸ್ ಆಗೋ ರೀತಿ ನಾವು ತೋರಿಸ್ತೀವಿ. ಡಿಸ್ಟೆನ್ಸ್ ವೈ ಆಕ್ಸಿಸ್ ಅಲ್ಲಿ, ಟೈಮ್ ಎಕ್ಸ್ ಆಕ್ಸಿಸ್ ಅಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್. ನಾನ್ ಯೂನಿಫಾರ್ಮ್ ಮೋಷನ್ ಅಲ್ಲಿ ಬಾಡಿ ವಿಲ್ ಟ್ರಾವೆಲ್ ಅನ್ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ಅನ್ಈಕ್ವಲ್ ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡ್ತಾ ಇದ್ರೆ ಅದನ್ನ ನಾವು ನಾನ್ ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಒಂದು ಬಿಸಿ ರೋಡ್ ಅಲ್ಲಿ ಮೂವ್ಮೆಂಟ್ ಆಫ್ ಕಾರ್ ಅನ್ನ ನಾವು ಎಕ್ಸಾಂಪಲ್ ಆಗಿ ತಗೊಳ್ಬಹುದು. ಸೇಮ್ ಡಿಸ್ಟೆನ್ಸ್ ಅಲಾಂಗ್ ವೈ ಆಕ್ಸಿಸ್, ಟೈಮ್ ಅಲಾಂಗ್ ಎಕ್ಸ್ ಆಕ್ಸಿಸ್, ಈ ರೀತಿನಾದ್ರೂ ನಾವು ಗ್ರಾಫ್ ನ ತೋರಿಸಬಹುದು. ಈ ರೀತಿ ಗ್ರಾಫ್ ನ ತೋರಿಸಿದಾಗ ಏನಾಗ್ತಾ ಇದೆ ಅಂತಂದ್ರೆ ಆಕ್ಸಲರೇಷನ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಯಾಕೆ ಅಂತಂದ್ರೆ ಸ್ಲೋಪ್ ಏನಾಗಿದೆ ಅಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಇಲ್ಲಿ ಡಿಕ್ರೀಸ್ ಇನ್ ಸ್ಲೋಪ್ ಆಗ್ತಾ ಇದೆ, ಇಲ್ಲಿ ಡಿ ಆಕ್ಸಲರೇಷನ್ ನ ಅದು ಶೋ ಮಾಡ್ತಾ ಇದೆ. ಎರಡೂ ಕೂಡ ನಾನ್ ಯೂನಿಫಾರ್ಮ್ ಮೋಷನ್. ಒಂದು ಆಕ್ಸಲರೇಷನ್ ಜಾಸ್ತಿ ಆಗ್ತಾ ಇದೆ, ಇನ್ನೊಂದ್ರಲ್ಲಿ ಡಿ ಆಕ್ಸಲರೇಷನ್ ಆಗ್ತಾ ಇದೆ. ನೆಕ್ಸ್ಟ್, ನಾನ್ ಯೂನಿಫಾರ್ಮ್ ಮೋಷನ್ ಅಲ್ಲಿ 2 ಟೈಪ್ಸ್ ಇದೆ. ಅದು ಆಕ್ಸಲರೇಟೆಡ್ ಮೋಷನ್, ಇನ್ನೊಂದು ಡಿ ಆಕ್ಸಲರೇಟೆಡ್ ಮೋಷನ್ ಅಂತ ಹೇಳಿ. ಇಲ್ಲಿ ಮೋಷನ್ ಆಫ್ ದ ಬಾಡಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ವಿತ್ ಅನ್ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಇಲ್ಲಿ ಮೋಷನ್ ಆಫ್ ದ ಬಾಡಿ ಡಿಕ್ರೀಸ್ ಆಗ್ತಾ ಇದೆ ವಿತ್ ಅನ್ಈಕ್ವಲ್ ಇಂಟರ್ವಲ್ ಆಫ್ ಟೈಮ್.
ಯಾಕೆ? ಸ್ಲೋಪು ಡಿಕ್ರೀಸ್ ಆಗ್ತಾ ಇರುವಂಥದ್ದು ಕಂಟಿನ್ಯೂಸ್ ಆಗಿ. ನೆಕ್ಸ್ಟ್ ಸ್ಪೀಡ್ ಮತ್ತೆ ವೆಲಾಸಿಟಿ ಅನ್ನುವಂತಹ 2 ಫ್ಯಾಕ್ಟರ್ಸ್ ನೀವು ಕಲಿಬೇಕಾಗತ್ತೆ. ಸ್ಪೀಡ್ ಈಸ್ ನಥಿಂಗ್ ಬಟ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್. ಡಿಸ್ಟೆನ್ಸ್ ಈಸ್ ಸ್ಮಾಲ್ ಎಸ್ ಬೈ ಟೈಮ್ ಟೇಕನ್, ಎಸ್ ಬೈ ಟಿ. ನೆಕ್ಸ್ಟ್ SI ಯೂನಿಟ್ ಏನು? ಸ್ಪೀಡ್ ಇಂದು ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ ಒಂದು ಬಾಡಿ ಯೂನಿಫಾರ್ಮ್ ಮೋಷನ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದೆ ಅಂತಂದ್ರೆ ಅದ್ರ ಸ್ಪೀಡ್ ಕೂಡ ಏನಾಗಿರುತ್ತೆ? ಕಾನ್ಸ್ಟೆಂಟ್ ಆಗಿರುತ್ತೆ, ಚೇಂಜ್ ಆಗ್ತಾ ಇರೋದಿಲ್ಲ. ಆವರೇಜ್ ಸ್ಪೀಡ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದ್ರೆ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೋಟಲ್ ಟೈಮ್ ಟೇಕನ್ ಆಗಿರುವಂಥದ್ದು. ನಾನ್ ಯೂನಿಫಾರ್ಮ್ ಮೋಷನ್ ಅಲ್ಲಿ ಬಾಡಿ ಟ್ರಾವೆಲ್ ಮಾಡ್ತಾ ಇದೆ ಅಂತಂದ್ರೆ ಸ್ಪೀಡು ಕಾನ್ಸ್ಟೆಂಟ್ ಆಗಿರೋದಿಲ್ಲ, ಮತ್ತೆ ಅದರ ವ್ಯಾಲ್ಯೂಸು ಚೇಂಜ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ವಾಟ್ ವಿಲ್ ಬಿ ದ ಸ್ಪೀಡ್ ಆಫ್ ಬಾಡಿ in meter per second as well as kilometer per hour if it travels 40 kilometers in 5 hours. ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 40 ಕಿಲೋಮೀಟರ್ ಕೊಟ್ಟಿದ್ದಾರೆ. ಟೈಮ್ ಎಷ್ಟು ಕೊಟ್ಟಿದ್ದಾರೆ? 5 hours ಕೊಟ್ಟಿದ್ದಾರೆ. ಸ್ಪೀಡು ಇನ್ ಟರ್ಮ್ಸ್ ಆಫ್ ಕಿಲೋಮೀಟರ್ ಪರ್ ಅವರ್ ನ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ನಮಗೆ ಗೊತ್ತಿದೆ ಸ್ಪೀಡ್ ಇಸ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ ಬೈ ಟೋಟಲ್ ಟೈಮ್ ಅಲ್ವಾ. ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ಎಷ್ಟು? 40 ಸಬ್ಸ್ಟಿಟ್ಯೂಟ್ ಮಾಡಿ. ಟೋಟಲ್ ಟೈಮ್ ಎಷ್ಟು? 5 hours. ಸೊ 5 8 40, 8 ಕಿಲೋಮೀಟರ್ ಪರ್ ಅವರ್ ಆಯ್ತು. ಅದೇ ರೀತಿ ನಿಮಗೆ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ನೀವೇನ್ ಮಾಡಬೇಕು ಆಗುತ್ತೆ ಅಂತಂದ್ರೆ 40/5 ಇಂಟು 5/18 ಮಾಡಿ. ಸಿಂಪಲ್. ಓಕೆ, 5 ಗೆಟ್ ಕ್ಯಾನ್ಸಲ್ಡ್. ದೆನ್ 2 9s are 18, 2 20s are. So it is 20/9. 20/9 meter per second ಅಂತಂದ್ರೆ 9 20. 9 2s are 18.0. 9 2s are 18. 2.22 is the answer. Okay. Very simple. You need to multiply it by 5/18. Okay. Next. Velocity. Velocity ಅಂತಂದ್ರೆ ಅದು ಕೂಡ ಸ್ಪೀಡ್ ಆಫ್ ದ ಬಾಡಿನೇ, ಬಟ್ ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್. ಸೊ ವೆಲಾಸಿಟಿ ಇಸ್ ಗಿವನ್ ಬೈ, ಅಲ್ಲಿ ಡಿಸ್ಟೆನ್ಸ್ ಬೈ ಟೈಮ್ ಅಂತಂದ್ರೆ ಸ್ಪೀಡ್, ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಅಂತಂದ್ರೆ ಅದು ವೆಲಾಸಿಟಿ ಆಗಿರುತ್ತೆ. ವೆಲಾಸಿಟಿ ನಮಗೆ ಗೊತ್ತಿದೆ, ಇಟ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳಿ. ಆವರೇಜ್ ವೆಲಾಸಿಟಿ ಅಂದ್ರೆ ಏನು? ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಬೈ ಟೋಟಲ್ ಟೈಮ್ ಟೇಕನ್. ನೆಕ್ಸ್ಟ್ ಯೂನಿಫಾರ್ಮ್ ಚೇಂಜಿಂಗ್ ವೆಲಾಸಿಟಿಯಲ್ಲಿ ಆವರೇಜ್ ವೆಲಾಸಿಟಿಯನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ ಬೈ ದ ಫಾರ್ಮುಲಾ ಇನಿಷಿಯಲ್ ವೆಲಾಸಿಟಿ ಪ್ಲಸ್ ಫೈನಲ್ ವೆಲಾಸಿಟಿ ಡಿವೈಡೆಡ್ ಬೈ 2. U ಪ್ಲಸ್ ವಿ ಡಿವೈಡೆಡ್ ಬೈ 2. ಯು ಅಂತಂದ್ರೆ ಇನಿಷಿಯಲ್ ವೆಲಾಸಿಟಿ, ವಿ ಅಂತಂದ್ರೆ ಫೈನಲ್ ವೆಲಾಸಿಟಿ ಡಿವೈಡೆಡ್ ಬೈ 2. ಸೊ ವೆಲಾಸಿಟಿ ಅಂತಂದ್ರೆ ಏನು? ಇಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಇಟ್ ಮೇ ಬಿ ಪಾಸಿಟಿವ್, ಇಟ್ ಮೇ ಬಿ ನೆಗೆಟಿವ್ ಆರ್ 0. ಇಲ್ಲೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಡ್ಯೂರಿಂಗ್ ಹಾಫ್ ಆಫ್ ಅ ಜರ್ನಿ ಬೈ ಎ ಬಾಡಿ ಇಟ್ ಟ್ರಾವೆಲ್ ವಿತ್ ಅ ಸ್ಪೀಡ್ ಆಫ್ 40 ಕಿಲೋಮೀಟರ್ ಪರ್ ಅವರ್. And in the next half, it travel with a speed of 20 km per hour. Calculate the average speed of the whole journey. Average speed na calculate ಮಾಡಲಿಕ್ಕೆ ನಾನು ಏನು ಫಾರ್ಮುಲಾ ಹೇಳಿದ್ದೆ? Initial velocity plus final velocity divided by 2. So initial velocity ಎಷ್ಟಿತ್ತು? 40 ಇತ್ತು. ಇನ್ನು ಅರ್ಧ ಎಷ್ಟಿತ್ತು? 20 ಇತ್ತು. Divided by 2. 40 plus 20 is 60/2. So the answer is 30 ಕಿಲೋಮೀಟರ್ ಪರ್ ಅವರ್. ಸೊ ಆವರೇಜ್ ಸ್ಪೀಡ್ ಇಸ್ 30 ಕಿಲೋಮೀಟರ್ ಪರ್ ಅವರ್. ಇಲ್ಲಿದೆ ನೋಡಿ. ನೆಕ್ಸ್ಟ್, ಈ ಕಾರ್ ಟ್ರಾವೆಲ್ಸ್ 20 ಕಿಲೋಮೀಟರ್ಸ್ ಇನ್ ಫಸ್ಟ್ ಅವರ್, 40 ಕಿಲೋಮೀಟರ್ಸ್ ಇನ್ ಸೆಕೆಂಡ್ ಅವರ್, 30 ಕಿಲೋಮೀಟರ್ಸ್ ಇನ್ ಥರ್ಡ್ ಅವರ್. ಕ್ಯಾಲ್ಕುಲೇಟ್ ದ ಆವರೇಜ್ ಸ್ಪೀಡ್ ಅಂತಂದ್ರೆ 20 + 40 + 30 ಡಿವೈಡೆಡ್ ಬೈ 3. 90/3 is 30 ಕಿಲೋಮೀಟರ್ ಪರ್ ಅವರ್. ಆಕ್ಸಲರೇಷನ್ ಅಂತಂದ್ರೆ ಆಕ್ಸಲರೇಷನ್ ಯೂನಿಫಾರ್ಮ್ ಮೋಷನ್ ಅಲ್ಲಿ ಕಂಡು ಬರುವಂತದ್ದು. ಯಾವ ತರ ಡಿಫೈನ್ ಮಾಡಬಹುದು ಅಂತಂದ್ರೆ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ, ರೇಟ್ ಅಂತ ಎಲ್ಲಿ ಬರುತ್ತೋ ಅಲ್ಲಿ ನಾವು ಓವರ್ ಅಪಾನ್ ಟೈಮ್ ಅಂತ ಹಾಕ್ಬೇಕಾಗತ್ತೆ. ಅಂದ್ರೆ ಚೇಂಜ್ ಇನ್ ವೆಲಾಸಿಟಿ, ನಮಗೆ ಚೇಂಜ್ ಆಗಿದೆ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಫೈನಲ್ ವೆಲಾಸಿಟಿಯಿಂದ ಇನಿಷಿಯಲ್ ವೆಲಾಸಿಟಿನ ಮೈನಸ್ ಮಾಡಿದಾಗ ನಮಗೆ ಚೇಂಜ್ ಗೊತ್ತಾಗುವಂಥದ್ದು ವೆಲಾಸಿಟಿಯಲ್ಲಿ, ಡಿವೈಡೆಡ್ ಬೈ ಟೈಮ್. ದಿಸ್ ಇಸ್ ದ ಫಾರ್ಮುಲಾ ಫಾರ್ ವಾಟ್? ಆಕ್ಸಲರೇಷನ್. ದೆನ್ ಡಿಆಕ್ಸಲರೇಷನ್ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ
ಇದು ವೆಲಾಸಿಟಿ ಡಿಕ್ರೀಸ್ ಆಗ್ತಾ ಹೋಗಿರುತ್ತೆ ಟೈಮ್ ಪಾಸ್ ಆದ ಹಾಗೆ. ಓಕೆ, ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ 2 ಬೈ ಟೈಮ್ ಟೇಕನ್, v minus u by t. A car speed increases from 40 km per hour to 60 km per hour in 5 seconds. Calculate the acceleration of car. ನಮಗೆ ಗೊತ್ತಿದೆ acceleration is formula ಏನು, a is equal to v minus u by t, but we don't know v and u, right? So v ಫಸ್ಟ್ ಯು ಕಂಡಿಟ್ಕೊಳ್ಳೋಣ, ಯಾಕೆಂದ್ರೆ ಅದು ಇನಿಷಿಯಲ್ ವೆಲಾಸಿಟಿ. ಇನಿಷಿಯಲ್ ವೆಲಾಸಿಟಿ ಎಷ್ಟು ಕೊಟ್ಟಿದ್ದಾರೆ, 40 ಕಿಲೋಮೀಟರ್ ಪರ್ ಅವರ್. ಅದನ್ನ ನಾವು ಯಾವುದಕ್ಕೆ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು. 40 ಇಂಟು 5/18 ಮಾಡಿದ್ರೆ ನಮಗೆ 11.11 ಮೀಟರ್ ಪರ್ ಸೆಕೆಂಡ್ ಸಿಗುತ್ತೆ. ಅದೇ ರೀತಿ ವೆಲಾಸಿಟಿ, ಇದು ಫೈನಲ್ ವೆಲಾಸಿಟಿ 60 ಇಂಟು 5/18 ಮಾಡಿದ್ರೆ 16.66 ಸಿಗುತ್ತೆ. ಡಿವೈಡೆಡ್ ಬೈ 5 ಸೆಕೆಂಡ್ಸ್ ಅಂತ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ನಾವು ಯಾಕೆ ಈ ರೀತಿ ಕನ್ವರ್ಟ್ ಮಾಡ್ಕೊಂಡ್ವಿ, ಟೈಮ್ ಈಸ್ ಗಿವನ್ ಇನ್ ಸೆಕೆಂಡ್ಸ್, ರೈಟ್? ಸೊ ವಿ ನೀಡ್ ಟು ಕನ್ವರ್ಟ್ ಕಿಲೋಮೀಟರ್ ಪರ್ ಅವರ್ ಇಂಟು ಮೀಟರ್ ಪರ್ ಸೆಕೆಂಡ್. ಸೊ ಡಿವೈಡೆಡ್ ಬೈ 5 ಮಾಡಿದ್ರೆ ನಮಗೆ ಫೈನಲ್ ಆನ್ಸರ್ 1.11 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಸಿಕ್ತು. ಎ ಕಾರ್ ಟ್ರಾವೆಲಿಂಗ್ ವಿತ್ ಎ ಸ್ಪೀಡ್ ಆಫ್ 20 ಕಿಲೋಮೀಟರ್ ಪರ್ ಅವರ್ ಕಮ್ಸ್ ಟು ರೆಸ್ಟ್ ಇನ್ 0.5 hours. ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ಇಟ್ಸ್ ರಿಟಾರ್ಡೇಷನ್? ನೋಡಿ, ಇನಿಷಿಯಲ್ ವೆಲಾಸಿಟಿ ಕೊಟ್ಟಿದ್ದಾರೆ 20 ಕಿಲೋಮೀಟರ್ ಪರ್ ಅವರ್. ಕಮ್ಸ್ ಟು ರೆಸ್ಟ್ ಅಂತಂದ್ರೆ ಫೈನಲ್ ವೆಲಾಸಿಟಿ ಏನು, 0 ಅಂತ ಕನ್ಸಿಡರ್ ಮಾಡ್ಕೊಬೇಕು. ಇನ್ ಹೌ ಮೆನಿ ಹಾರ್ಸ್, 0.5 hours. ಓಕೆ, ಹವರ್ಸ್ ಅಲ್ಲಿ ಕೊಟ್ಟಿರೋದ್ರಿಂದ ಯು ನೀಡ್ ನಾಟ್ ಮಲ್ಟಿಪ್ಲೈ ವಿತ್ 5/18. ಯು ನೀಡ್ ನಾಟ್ ಕನ್ವರ್ಟ್ ಇಟ್ ಇಂಟು ಮೀಟರ್ ಪರ್ ಸೆಕೆಂಡ್. ಓಕೆನಾ? v minus u by t. v means 0 minus 20 initial velocity divided by 0.5. So minus 200/5 minus 40 ಕಿಲೋಮೀಟರ್ ಪರ್ ಅವರ್. ಮೈನಸ್ ಯಾಕೆ, ಈ ರಿಟಾರ್ಡೇಷನ್ ಆಗ್ತಾ ಇರುವಂಥದ್ದು ಇನ್ ವೆಲಾಸಿಟಿ, ಸಾರಿ, ದೆರ್ ಇಸ್ ಎ ಡಿಕ್ರೀಸ್ ಇನ್ acceleration, so it is minus. Okay na? Next, this is the graph representing uniform motion. Distance ಮತ್ತೆ time graph showing what, uniform motion. ಇಲ್ಲಿ acceleration ಅನ್ನುವಂಥದ್ದು 0 ಇದೆ. ಇಲ್ಲಿ ನಾನ್ ಯೂನಿಫಾರ್ಮ್ ಮೋಷನ್ ಅನ್ನ ತೋರಿಸ್ತಾ ಇರುವಂತದ್ದು. ಇಲ್ಲಿ ಆಕ್ಸಲರೇಟೆಡ್ ಮೋಷನ್ ಇದೆ, ಯಾಕೆ ಅಂತಂದ್ರೆ ಸ್ಲೋಪ್ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಇಲ್ಲಿ ಡಿ ಆಕ್ಸಲರೇಷನ್ ಯಾಕೆ ಶೋ ಆಗ್ತಾ ಇರೋದು, ಯಾಕೆ ಅಂತಂದ್ರೆ ಡಿಕ್ರೀಸ್ ಇನ್ ಸ್ಲೋಪ್ ಆಗ್ತಾ ಇದೆ. ಇಲ್ಲಿ ಬಾಡಿ ರೆಸ್ಟ್ ಅಲ್ಲಿ ಇರುವಂತದ್ದನ್ನ ಈ ಗ್ರಾಫು ಶೋ ಮಾಡ್ತಾ ಇದೆ. ಪ್ಯಾರಲಲ್, ಈ ಟೈಮ್ ಆಕ್ಸೆಸ್ ಗೆ ಪ್ಯಾರಲಲ್ ಆಗಿತ್ತು ಅಂತಂದ್ರೆ ಏನರ್ಥ, ಬಾಡಿ ರೆಸ್ಟ್ ಅಲ್ಲಿ ಇದೆ ಅಂತ ಅರ್ಥ. ನೆಕ್ಸ್ಟ್, ಇಲ್ಲಿ ವೆಲಾಸಿಟಿ ಟೈಮ್ ಗ್ರಾಫ್ ನ ಕೊಟ್ಟಿದ್ದಾರೆ. ಇಲ್ಲಿ ಆಕ್ಸಲರೇಷನ್ ಏನಾಗಿದೆ, 0 ಇದೆ. ನೆಕ್ಸ್ಟ್, ಇದು ವೆಲಾಸಿಟಿ ಟೈಮ್ ಗ್ರಾಫ್ ಫಾರ್ ಯೂನಿಫಾರ್ಮ್ ಮೋಷನ್ ಆಗಿರುವಂತದ್ದು. ಇದು ವೆಲಾಸಿಟಿ ಟೈಮ್ ಗ್ರಾಫ್ ಫಾರ್ ನಾನ್ ಯೂನಿಫಾರ್ಮ್ ಮೋಷನ್. Then this is velocity time graph for deaccelerated motion and it is uniform. Okay, next, ಇದು deaccelerated but it is non-uniform. ಗ್ರಾಫ್ ನ ಕೊಟ್ಬಿಟ್ಟು ಇದು ಯಾವ ರೀತಿ ಮೋಷನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ನಿಮಗೆ ಎಕ್ಸಾಮ್ ಅಲ್ಲಿ 1 ಮಾರ್ಕ್ಸ್ ಕೇಳ್ತಾರೆ, ಹಾಗಾಗಿ. ನೆಕ್ಸ್ಟ್, ಇದು ಫಾರ್ಮುಲಾ ಹೇಗೆ ಡಿರೈವ್ ಆಗಿದೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಇಟ್ ಇಸ್ ನಾಟ್ ಮಚ್ ಇಂಪಾರ್ಟೆಂಟ್ ಫಾರ್ ಯು. MCQs ನೋಡೋಣ. The numerical ratio of displacement to distance for a moving object is equal to or less than 1, always equal to 1, always less than 1, always more than 1 ಅಂತ ಕೇಳ್ತಾ ಇದ್ದಾರೆ. ಡಿಸ್ಪ್ಲೇಸ್ಮೆಂಟ್ ಟು
distance for a moving object is? It is always more than 1. Retardation of a body is expressed in minus meter per second square. If the displacement time graph of a particle is parallel to the time axis, the velocity of the particle is. ಈ ಗ್ರಾಫ್ ಅಲ್ಲಿ ಟೈಮ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿತ್ತು ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್, ದೆನ್ ಅದರ ವೆಲಾಸಿಟಿ ಏನಾಗಿರುತ್ತೆ? 0 ಆಗಿರುವಂಥದ್ದು. The slope of velocity time graph gives. Velocity time graph gives you the displacement. First one, displacement. One second. It gives you acceleration, okay? And A is equal to V by T, right? It gives you option C, acceleration. The distance covered by a bus moving with a speed of 36 km per hour in 15 minutes is. Speed is equal to distance by time taken. So, ಇಲ್ಲಿ distance ಕೇಳ್ತಾ ಇರೋದ್ರಿಂದ distance is equal to speed into time. 36 into 15. 5 6 are 30. 15, 16, 17, 18. 6 ones are 6, 3 ones are 3. 0, 8, 14, 3, 4, 5. 540 into 18 by 5. I'm sorry. V is equal to U plus 80. I'll check it and tell you. A body is thrown vertically upward with velocity u. The greatest height h to which it will rise is u square by 2g. Next, match the following. First graph ಏನು ತೋರಿಸ್ತಾ ಇದೆ? ಯೂನಿಫಾರ್ಮ್ ರಿಟಾರ್ಡೇಷನ್, ಲಾಸ್ಟ್ ಆಪ್ಷನ್. ಸೆಕೆಂಡ್ ಗ್ರಾಫ್ ಏನು ತೋರಿಸ್ತಾ ಇದೆ? ನಾನ್ ಯೂನಿಫಾರ್ಮ್ ಸ್ಪೀಡ್ ಅನ್ನು ತೋರಿಸ್ತಾ ಇದೆ. ಆಪ್ಷನ್ ಸಿ ಏನು ತೋರಿಸ್ತಾ ಇದೆ? ಬಾಡಿ ಅಟ್ ರೆಸ್ಟ್ ಅಂತ ತೋರಿಸ್ತಾ ಇದೆ. ಆಪ್ಷನ್ ಡಿ ಏನು ತೋರಿಸ್ತಾ ಇದೆ? ಯೂನಿಫಾರ್ಮ್ ವೆಲಾಸಿಟಿ, ಕಾನ್ಸ್ಟೆಂಟ್ ವೆಲಾಸಿಟಿಯನ್ನು ತೋರಿಸ್ತಾ ಇದೆ. ಆಪ್ಷನ್ ಇ ಏನು ತೋರಿಸ್ತಾ ಇದೆ? ಬಾಡಿ ಅಟ್ ರೆಸ್ಟ್ ಅಂತ ತೋರಿಸ್ತಾ ಇದೆ. Okay. By this, we came to an end of the topic, that is motion. In the next class, we will continue with the next new chapter. I hope you understood the topic motion. Thank you one and all.